ಹಾಯ್ ಫ್ರೆಂಡ್ಸ್, ಇದು ಮಸ್ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಗಲ್ಫ್ ಯುದ್ಧ ಯಾವಾಗ ಬೇಕಾದರೂ ಮತ್ತೆ ಸ್ಫೋಟಗೊಳ್ಳೋ ಲೆಕ್ಕಾಚಾರ ಕಾಣಿಸ್ತಾ ಇದೆ. ಈಗ ದಿಢೀರಂತ ಇರಾನ್ ನಾವು ಮಾತುಕತೆಗೆ ಪಾಕಿಸ್ತಾನಕ್ಕೆ ಹೋಗೋದೇ ಇಲ್ಲ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಈ ಯುದ್ಧ ನಿಲ್ಲಿಸೋಕೆ ಪಾಕಿಸ್ತಾನದಲ್ಲಿ ಮೀಟಿಂಗ್ ಎಲ್ಲ ತಯಾರಿ ನಡೀತಾ ಇತ್ತಲ್ಲ. ಶನಿವಾರ ಇಸ್ಲಾಮಾಬಾದ್ನಲ್ಲಿ ಲಾಕ್ಡೌನ್ ತರ ಮಾಡ್ಕೊಂಡಿದ್ರು. ಪಾಕ್ ನಾಯಕರು ಹೊಸ ಬಟ್ಟೆ ಹಾಕೊಂಡು ಐರನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ರು. ಆದರೆ ಈಗ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಖಾಯ್ ಇರಾನ್ ಸರ್ಕಾರ ಮಾತುಕತೆಗೆ ಹೋಗಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಸುದೀರ್ಘವಾದ ಹೇಳಿಕೆಯನ್ನು ಅಧಿಕೃತವಾಗಿ ರಿಲೀಸ್ ಮಾಡಿದ್ದಾರೆ. ಪಾಕಿಸ್ತಾನ ನಮ್ಮನ್ನ ಮತ್ತು ಅಮೆರಿಕವನ್ನ ಮಾತುಕತೆಗೆ ಇನ್ವೈಟ್ ಮಾಡಿತ್ತು. ಪಾಕಿಸ್ತಾನಿಯರೇ ನಮಗೆ ಒಂದು ಪ್ರಪೋಸಲ್ ಕಳಿಸಿದ್ರು. ಅದರಲ್ಲಿ ಲೆಬನಾನ್ ಕೂಡ ಸೇರಿತ್ತು. ಅಲ್ಲೂ ಯುದ್ಧ ನಿಲ್ಲಿಸೋ ಪಾಯಿಂಟ್ ಇತ್ತು. ಆದರೆ ಈಗ ಶತ್ರುಗಳು ಕದನ ವಿರಾಮ ಉಲ್ಲಂಘನೆ ಮಾಡಿ ಅಲ್ಲಿ ದಾಳಿ ಮಾಡ್ತಾ ಇದ್ದಾರೆ. ಯಹೂದಿ ಆಡಳಿತದಿಂದ ಅಲ್ಲಿ ದಾಳಿ ನಡೀತಾ ಇದೆ. ಇದು ಕದನ ವಿರಾಮದ ಸ್ಪಷ್ಟ ಉಲ್ಲಂಘನೆ. ಸೊ ಅಮೆರಿಕ ತನ್ನ ಕಮಿಟ್ಮೆಂಟ್ ಪ್ರಕಾರ ಎಲ್ಲ ಕಡೆ ಸೀಸ್ ಫೈರ್ ಮಾಡಿಸೋವರೆಗೂ ಕೂಡ ನಾವು ಯಾವುದೇ ಮಾತುಕತೆಗೆ ಹೋಗಲ್ಲ ಅಂತ ಇರಾನ್ ಹೇಳಿದೆ. ಅಲ್ಲಿ ಒಂದು ವೇಳೆ ಮಾತುಕತೆಗೆ ಹೋಗೋದು ಕನ್ಫರ್ಮ್ ಆದರೆ ಇರಾನ್ ಕಡೆಯಿಂದ ಯಾರೆಲ್ಲ ಹೋಗ್ತಾರೆ ಅನ್ನೋ ಲಿಸ್ಟನ್ನು ಕೂಡ ಆಮೇಲೆ ರಿಲೀಸ್ ಮಾಡ್ತೀವಿ, ಸದ್ಯಕ್ಕೆ ಹೋಗಲ್ಲ ಅಂತ ಬಖಾಯ್ ಕನ್ಫರ್ಮ್ ಮಾಡಿದ್ದಾರೆ. ಇದೇ ವೇಳೆ ಸಂಭಾವ್ಯ ಹೊಸ ದಾಳಿ ಬಗ್ಗೆ ಮತ್ತೆ ಯುದ್ಧ ಸ್ಫೋಟ ಆಗೋದ್ರ ಬಗ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಅಮೆರಿಕದ ಮೇಲೆ ನಮಗೆ ಸ್ವಲ್ಪವೂ ನಂಬಿಕೆ ಇಲ್ಲ. ಈಗ ಮಾತುಕತೆ ಅಂತ ಹೇಳ್ತಿದ್ದಾರೆ, ಅದರ ಅರ್ಥ ಯುದ್ಧ ಮುಗೀತು ಅಂತಲ್ಲ, ಇದೊಂದು ಡಿಪ್ಲೊಮ್ಯಾಟಿಕ್ ವಾರ್ ಅಷ್ಟೇ ಅಂತ ಇರಾನ್ ವಕ್ತಾರ ಹೇಳಿದ್ದಾರೆ. ಈ ಮೂಲಕ ಇಡೀ ಜಗತ್ತು ಕಾಯ್ತಾ ಇದ್ದ ಇಸ್ಲಾಮಾಬಾದ್ ಮಾತುಕತೆ ಆರಂಭಕ್ಕೂ ಮುನ್ನವೇ ಸತ್ತು ಹೋಗೋ ಎಲ್ಲಾ ಲಕ್ಷಣ ಕಾಣಿಸ್ತಾ ಇದೆ. ಸದ್ಯಕ್ಕೆ ಶುಕ್ರವಾರದ ಮಧ್ಯಾಹ್ನದ ವೇಳೆಗಂತೂ ಇರಾನ್ ನಾವು ಹೋಗಲ್ಲ ಅನ್ನೋ ಸ್ಟೇಟ್ಮೆಂಟ್ ಅಫಿಷಿಯಲಿ ಇಶ್ಯೂ ಮಾಡಿದೆ. ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಜೊತೆಗೆ ಸ್ನೇಹಿತರಲ್ಲಿ ಒಂದಿನದ ಹಿಂದಷ್ಟೇ ಪಾಕಿಸ್ತಾನದಲ್ಲಿರೋ ಇರಾನ್ ರಾಯಭಾರಿ ಕೂಡ ಇರಾನ್ ಅಧಿಕಾರಿಗಳು ಮಾತುಕತೆಗೆ ಬರ್ತಾರೆ ಅಂತ ಪೋಸ್ಟ್ ಹಾಕಿ ಆಮೇಲೆ ಡಿಲೀಟ್ ಮಾಡಿಬಿಟ್ಟಿದ್ರು ಅದನ್ನ. ಇಲ್ಲಿ ಪಾಕಿಸ್ತಾನ ಆಟ ಆಡ್ತಿರೋ ತರ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದಿನದ ಹಿಂದಷ್ಟೇ ಟ್ರಂಪ್, ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಇವರೆಲ್ಲರೂ ಲೆಬನಾನ್ ಇನ್ಕ್ಲೂಡ್ ಆಗಿರಲಿಲ್ಲ ಅಂತ ಹೇಳಿದ್ರು. ಕದನ ವಿರಾಮ ಇರಾನಿಗೆ ಮಾತ್ರ ಅಂತ ಹೇಳಿದ್ರು. ಇಸ್ರೇಲ್ ಕೂಡ ಇದು ಇರಾನಿಗೆ ಮಾತ್ರ ಸೀಮಿತ ಅಂತ ಹೇಳಿತ್ತು. ಆದ್ರೆ ಈಗ ಇರಾನ್ ಹೇಳ್ತಿದ್ದ ಇಲ್ಲ, ಪಾಕಿಸ್ತಾನ ಕಳಿಸಿದ ಪ್ರಪೋಸಲ್ ನಲ್ಲಿ ಲೆಬನಾನ್ನಲ್ಲೂ ಕೂಡ ಕದನ ವಿರಾಮ ಆಗೋದಂತ ಇತ್ತು, ಅದಕ್ಕೆ ಒಪ್ಕೊಂಡಿದ್ದು ನಾವು ಅಂತ ಇರಾನ್ ಹೇಳ್ತಾ ಇದೆ. ಸೊ ಪಾಕ್ ಏನಾದರೂ ಕಡ್ಡಿ ಆಡಿಸಿದೆಯಾ ಇಲ್ಲಿ? ನೊಬೆಲ್ ಶಾಂತಿ ಪುರಸ್ಕಾರ ಪಡೆಯೋ ಅರ್ಜೆಂಟ್ ಅಲ್ಲಿ ಅಥವಾ ಆ ಹುಮ್ಮಸ್ಸಲ್ಲಿ, ಆಸೆಯಲ್ಲಿ ನೋಡಿ, ಇಲ್ಲಿ JD ವ್ಯಾನ್ಸ್ ಕೂಡ ನಮಗೆ ಎರಡೆರಡು ಪತ್ರ ಬಂದಿದ್ವು. ಮೊದಲನೇದನ್ನ ನಾವು ರಿಜೆಕ್ಟ್ ಮಾಡಿದ್ವಿ, ಎರಡನೇದು ಸರಿ ಇತ್ತು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಿದ್ರೆ ಎರಡನೇದು ಕಳಿಸಿದ್ ಯಾರು? ಎರಡೆರಡು ಅಮೆರಿಕ ಕಳಿಸಿ, ಇರಾನ್ಗೆ ಲೆಬನಾನ್ ಕೂಡ ಇರೋದು ಕಳಿಸಿ ಆಟ ಆಡಿದಾರ ಪಾಕಿಸ್ತಾನದವರು ಅನ್ನೋ ಕ್ವಶನ್ ಇಲ್ಲಿಗಿದೆ. ಏನೋ ಯುದ್ಧ ವಿರಾಮ ಘೋಷಣೆ ಆಗಿದ್ರೂ ಕೂಡ ಇರಾನ್ ದಾಳಿಗಳು ನಿಂತಿಲ್ಲ. ಗುರುವಾರ ರಾತ್ರಿ ಪ್ರಮುಖ ಆಯಿಲ್ ಇನ್ಫ್ರಾ ಮೇಲೆ ಇರಾನ್ ಮತ್ತು ಅದರ ಬೆಂಬಲಿತ ಗುಂಪುಗಳು ಡ್ರೋನ್ ದಾಳಿ ಮಾಡಿವೆ ಅಂತ ಕುವೈತ್ ಆರೋಪಿಸಿದೆ. ಅಲ್ಲದೆ ದಾಳಿಯನ್ನ ಯಶಸ್ವಿಯಾಗಿ ಬ್ಲಾಕ್ ಮಾಡಿದೀವಿ ಅಂತಲೂ ಹೇಳಿದ್ದಾರೆ. ಇದಕ್ಕೆ ಇರಾನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಂದು ವೇಳೆ ಈ ವರದಿ ನಿಜವೇ ಆಗಿದ್ರೆ ಅದು ಇಸ್ರೇಲ್ ಅಥವಾ ಅಮೆರಿಕದ ಕೆಲಸ ಇರಬೇಕು, ನಮ್ದಲ್ಲ ಅಂತ IRGC ಹೇಳಿದೆ. ಇನ್ನೊಂದು ಕಡೆ ಸೌದಿ ಅರೇಬಿಯಾ ಕೂಡ ಗಂಭೀರ ಆರೋಪ ಮಾಡಿದೆ. ಬುಧವಾರ ನಡೆದ ದಾಳಿಯಿಂದ ಪ್ರತಿದಿನ 6 ಲಕ್ಷ ಬ್ಯಾರಲ್ ತೈಲ ಉತ್ಪಾದನೆ ಕಟ್ ಆಗಿದೆ. ಈಸ್ಟ್ ವೆಸ್ಟ್ ಪೈಪ್ಲೈನ್ ಸಪ್ಲೈ ಕೂಡ 7 ಲಕ್ಷ ಬ್ಯಾರಲ್ನಷ್ಟು ಡೌನ್ ಆಗಿದೆ ಅಂತ ಹೇಳಿದೆ. ಹಾರ್ಮುಜ್ ಬ್ಲಾಕ್ ಆಗಿರೋದ್ರಿಂದ ಸೌದಿ ಈ ಕೆಂಪು ಸಮುದ್ರದ ಮೂಲಕವೇ ತನ್ನ ತೈಲ ರಫ್ತು ಮಾಡ್ತಾ ಇತ್ತು. ಪ್ರತಿದಿನ 70 ಲಕ್ಷ ಬ್ಯಾರಲ್ ತೈಲವನ್ನು ಹರಿಸ್ತಾ ಇತ್ತು. ಈಗ ಅದರ ಮೇಲೂ ದಾಳಿ ಆಗಿರೋದ್ರಿಂದ ಸೌದಿಯ ಎಮರ್ಜೆನ್ಸಿ ಆಯಿಲ್ ಸ್ಟಾಕ್ ಖಾಲಿಯಾಗ್ತಿದೆ. ಹೀಗಾಗಿ ಜಾಗತಿಕವಾಗಿ ತೈಲ ಪೂರೈಕೆ ಕಮ್ಮಿಯಾಗಿ ಬೆಲೆ ಏರಿಕೆಯ ಆತಂಕ ಶುರುವಾಗಿದೆ. ಈ ನಡುವೆ ಟ್ರಂಪ್ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಇರಾನ್ ಹಾರ್ಮುಜ್ ಭಾಗದಲ್ಲಿ ಹಡಗುಗಳನ್ನು ತಡೆಯುವ ಮೂಲಕ ಕೆಟ್ಟ ಕೆಲಸ ಮಾಡ್ತಾ ಇದೆ, ಇದು ಸರಿಯಲ್ಲ, ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು, ನಿಲ್ಲಿಸಿದ್ರೆ ಇರಾನ್ಗೆ ಒಳ್ಳೆಯದು ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನೊಂದು ಪೋಸ್ಟ್ ಹಾಕಿ, ಶೀಘ್ರದಲ್ಲಿ ತೈಲ ಹರಿಯುತ್ತೆ, ನೀವು ನೋಡ್ತಾ ಇರಿ, ಇರಾನ್ ಸಹಾಯ ಇದ್ರೂ ಇಲ್ಲದೆ ಇದ್ರೂ ವೆರಿ ಕ್ವಿಕ್ ಆಗಿ ತೈಲ ಹರಿಯೋಕ್ ಶುರು ಆಗುತ್ತೆ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೊಜ್ತಬಾ ಖಾಮೆನೈ ಹೊಸ ವಾರ್ನಿಂಗ್ ಕೊಟ್ಟಿದ್ದಾರೆ. ನಮ್ಮ ತಂದೆ ಆಯತುಲ್ಲಾ ಅಲಿ ಖಾಮೆನೈರ ಹತ್ಯೆಗೆ ಪ್ರತೀಕಾರ ಹೇಳ್ತೀವಿ. ಇರಾನ್ ಈ ಯುದ್ಧವನ್ನ ಬಯಸಲ್ಲ, ಆದ್ರೂ ಕೂಡ ತನ್ನ ಹಕ್ಕುಗಳನ್ನ ನಾವು ಚಲಾಯಿಸ್ತೀವಿ. ನಮ್ಮ ದೇಶದ ಮೇಲೆ ದಾಳಿ ಮಾಡಿದವರನ್ನ ತಪ್ಪಿಸ್ಕೊಳ್ಳೋಕೆ ನಾವು ಬಿಡಲ್ಲ ಅನ್ನೋ ಗುಡುರು ಹಾಕಿದ್ದಾರೆ. ಅಲ್ಲದೆ ಹಾರ್ಮುಜ್ ಜಲಸಂಧಿ ನಿರ್ವಹಣೆ ವಿಚಾರದಲ್ಲಿ ಇರಾನ್ ಈಗ ಹೊಸ ಹಂತಕ್ಕೆ ಹೋಗ್ತಾ ಇದೆ. ಅಂದ್ರೆ ಬಹುಶಃ ಟೋಲ್ ವಸೂಲಿ ಮಾಡೋ ಪ್ಲಾನ್ ಇರಬಹುದು. ಹಾಗೆ ಈ ಕದನದಲ್ಲಿ ನಮ್ಮ ದೇಶಕ್ಕೆ ಆಗಿರೋ ಪ್ರತಿಯೊಂದು ಆಸ್ತಿ ಪಾಸ್ತಿ ಹಾನಿ, ಸಾವು ನೋವು ಮತ್ತು ಗಾಯಗೊಂಡವರಿಗೆ ಪರಿಹಾರ ಕೊಡಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ ಖಾಮೆನೈ. ಇನ್ನು ಹಾರ್ಮುಜ್ ಜಲಸಂಧಿಯಲ್ಲಿನ ಸಂಚಾರ ಇನ್ನೂ ಕೂಡ ಯುದ್ಧ ಪೂರ್ವ ಸ್ಥಿತಿಗೆ ಮರಳಿಲ್ಲ ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಇರಾನ್ ಈ ಮಾರ್ಗದಲ್ಲಿ ದಿನಕ್ಕೆ ಬರೀ 15 ಹಡಗುಗಳನ್ನು ಮಾತ್ರ ಮುಂದಕ್ಕೆ ಬಿಡ್ತಾ ಇದೆ. ಕದನ ವಿರಾಮದ ಅಡಿಯಲ್ಲೇ ಈ ಪ್ರಕ್ರಿಯೆ ನಡೀತಾ ಇದೆ. ಇದಕ್ಕೂ ಒಂದು ನಿರ್ದಿಷ್ಟ ಪ್ರೋಟೋಕಾಲ್ ಇದೆ ಅಂತ ಹೇಳಿ ಇರಾನ್ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ. ಇನ್ನು ಕಚ್ಚಾ ತೈಲದ ಬೆಲೆ ಎಲಿವೇಟೆಡ್ ಆಗೇ ಇದೆ, ತುಂಬಾ ಏನು ಕೆಳಗೆ ಬಂದಿಲ್ಲ. ಸುತ್ತು ಜಗತ್ತು ರೆಕಾರ್ಡ್ ಆಗೋ ಟೈಮಲ್ಲಿ $96 ಪರ್ ಬ್ಯಾರಲ್ ಇತ್ತು. ಕದನ ವಿರಾಮದ ಗೊಂದಲ, ಲೆಬನಾನ್ ಮೇಲೆ ಇಸ್ರೇಲ್ ಮಾಡ್ತಿರೋ ದಾಳಿ ತೈಲ ಬೆಲೆಯನ್ನ ತುಂಬಾ ಕೆಳಗೆ ಹೋಗಿ ಬಿಡ್ತಾ ಇಲ್ಲ. ಏನೋ ಸ್ನೇಹಿತರೆ, 13 ದಿನಗಳ ಫುಲ್ ಚಾರ್ ಧಾಮ್ ಯಾತ್ರೆಯ ಆಸಕ್ತಿ ಇದ್ರೆ ನೀವು ಈ ಪ್ಯಾಕೇಜ್ ನಿಮಗಾಗಿ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಕಾಲ್ ಮಾಡಿ ಬುಕ್ ಮಾಡಿ ಹೋಗಿ ಬರ್ಬೋದು.
ಸೀನಿಯರ್ ಸಿಟಿಸನ್ಸ್ ಇದ್ರೆ ಅವರಿಗೆ ಸ್ಪೆಷಲ್ ಕೇರ್ ಕೂಡ ಇರುತ್ತೆ, ಕನ್ನಡ ಟೂರ್ ಮ್ಯಾನೇಜರ್ ಕೂಡ ಇರ್ತಾರೆ. ಇದೆಲ್ಲದರ ಮಧ್ಯೆ ಪಾಕಿಸ್ತಾನ ಇಸ್ರೇಲ್ ಅನ್ನ ಕೆಣಕಿ ದೊಡ್ಡ ಎಡವಟ್ಟು ಮಾಡಿಕೊಂಡಿದೆ. ಇಸ್ರೇಲ್ ವಿರುದ್ಧ ಪಾಕ್ನ ಕಾಮಿಡಿ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಆಸಿಫ್ ಕಟುವಾದ ಟೀಕೆ ಮಾಡಿದ್ರು. ಇಸ್ರೇಲ್ ಒಂದು ದುಷ್ಟ ಶಕ್ತಿ, ಅದೊಂದು ಕ್ಯಾನ್ಸರ್, ಮಾನವ ಕುಲಕ್ಕೆ ಅಂಟಿದ ಶಾಪ. ಮೊದಲು ಗಾಜಾ, ನಂತರ ಇರಾನ್, ಈಗ ಲೆಬನಾನ್ನಲ್ಲೂ ಕೂಡ ಎಲ್ಲ ಹಾಳು ಮಾಡ್ತಿದ್ದಾರೆ. ಇಸ್ರೇಲನ್ನು ಸೃಷ್ಟಿ ಮಾಡಿದವರು ನರಕದಲ್ಲಿ ಬೇಯ್ಲಿ ಸಾಯ್ಲಿ ಅಂತೆಲ್ಲ ಶಾಪ ಹಾಕಿ ಪೋಸ್ಟ್ ಹಾಕಿದ್ರು. ಆಸಿಫ್ ಒಂಥರ ಕೈಲಾಗದಿರೋರು ಶಾಪ ಹಾಕ್ತಾರಲ್ಲ ಆ ಥರ. ಪಾಕ್ ಸಚಿವರ ಈ ಹೇಳಿಕೆಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಆಫೀಸ್ ರಿಯಾಕ್ಟ್ ಮಾಡಿತ್ತು. ಆಸಿಫ್ ಹೇಳಿಕೆಯನ್ನು ಖಂಡಿಸ್ತೀವಿ, ಇದು ಅತಿರೇಕದ ಹೇಳಿಕೆ, ನ್ಯೂಟ್ರಲ್ ಆಗಿ ಶಾಂತಿ ಮಾತುಕತೆ ಮಾಡ್ತೀವಿ ಅನ್ನೋ ದೇಶದಿಂದ ಇಂಥ ಸ್ಟೇಟ್ಮೆಂಟ್ ಒಪ್ಪೋಕೆ ಸಾಧ್ಯನೇ ಇಲ್ಲ, ನಾವು ಸಹಿಸ್ಕೊಳ್ಳಲ್ಲ, ಹುಷಾರಂತ ಇಸ್ರೇಲ್ PM ಕಚೇರಿ ಆಕ್ರೋಶ ವ್ಯಕ್ತಪಡಿಸಿತ್ತು. ಈಗ ಇಸ್ರೇಲ್ ವಿದೇಶಾಂಗ ಸಚಿವ ಗಿಡಿಯನ್ ಸಾರ್ ಪಾಕಿಸ್ತಾನಕ್ಕೆ ವಾರ್ನಿಂಗೇ ಕೊಟ್ಟಿದ್ದಾರೆ. ಇಸ್ರೇಲ್ ಅನ್ನ ಕ್ಯಾನ್ಸರ್ ಅಂತ ಕರೆದಿರೋದು ಇಸ್ರೇಲ್ನ ವಿನಾಶಕ್ಕೆ ಕೊಟ್ಟಿರೋ ಕರೆ. ನಮ್ಮನ್ನು ನಾಶ ಮಾಡ್ತೀವಿ ಅನ್ನೋ ಉಗ್ರರ ವಿರುದ್ಧ ಇಸ್ರೇಲ್ ತನ್ನನ್ನು ತಾನು ರಕ್ಷಿಸಿಕೊಳ್ಳುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಸ್ಟ್ರೇಟ್ ಫಾರ್ವರ್ಡ್ ಆಗಿ ಖ್ವಾಜಾ ಆಸಿಫ್ ಒಬ್ಬ ಉಗ್ರ ಅಂತ ಹೇಳಿದ್ದಾರೆ. ನಿಮ್ಮೇಲೆ ನಾವು ನೋಡ್ಕೊಂತೀವಿ ಅನ್ನೋ ರೀತಿಯಲ್ಲಿ ಇಸ್ರೇಲ್ನವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇಷ್ಟ ಆಗಿದ್ದೇ ತಡ, ಇಸ್ರೇಲ್ ಹಿಂಗೆ ಹೇಳ್ತಾ ಇದ್ದೇ ತಡ, ಎಲ್ಲೆಲ್ಲಿಂದ ಗಾಬರಿ ಚಿಂತನೆ ಗೊತ್ತಿಲ್ಲ ಖ್ವಾಜಾ ಆಸಿಫ್ಗೆ, ಬೆಚ್ಚಿ ಬಿದ್ದಿದ್ದಾರೆ. ಅಷ್ಟೆಲ್ಲ ಪೌರುಷ ತೋರಿಸಿ ಹಾಕಿದ್ದ ಪೋಸ್ಟ್ ಇದೆಯಲ್ಲ, ಶಾಪ ಹಾಕಿದ್ದ ಪೋಸ್ಟ್, ಅದನ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ ಗಾಬರಿಯಿಂದ ಹೆದರ್ಕೊಂಡು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೀವ್ರ ನಗೆ ಪಾಟಲಿಗೆ ಕಾರಣ ಆಗಿದ್ದಾರೆ. ಇಸ್ರೇಲ್ನ ಒಂದು ಬೆದರಿಕೆಗೆ, ಅಂದರೆ ಈ ರೀತಿ ಇಸ್ರೇಲ್ನ ಕ್ಯಾನ್ಸರ್ ಅಂತ ಕರೆಯೋದನ್ನ ಇಸ್ರೇಲ್ನ ನಾಶ ಮಾಡಬೇಕು ಅಂತ ಕರೆ ಕೊಟ್ಟ ಹಾಗೆ ಕರೆ ಕೊಟ್ಟವರನ್ನ ಉಗ್ರರು ಅಂತ ಪರಿಗಣಿಸ್ತೀವಿ, ಅವ್ರು ನಾವು ನೋಡ್ಕೋತೀವಿ. ಇಸ್ರೇಲ್ ಇಷ್ಟು ಹೇಳಿದಕ್ಕೇನೆ ಹೆದರ್ಕೊಂಡು ಪೋಸ್ಟ್ ಡಿಲೀಟ್ ಮಾಡ್ತಾರೆ ಅಂದ್ರೆ ಏನ್ ಗಾಬರಿ ನಿಮಗೆ ಅಂತ ಹೇಳಿ ಇಂಟರ್ನ್ಯಾಷನಲಿ ಟ್ರೋಲ್ ಆಗ್ತಿದ್ದಾರೆ. ಈಗ ಏನೋ ಸೀಸ್ ಫೈರ್ ಬೆನ್ನಲ್ಲೇ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕೀರ್ ಸ್ಟಾರ್ಮರ್ ಗಲ್ಫ್ ರಾಷ್ಟ್ರಗಳ ಪ್ರವಾಸ ಮಾಡ್ತಿದ್ದಾರೆ. UAE ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಇರಾನ್ನ ವಿದೇಶಾಂಗ ವ್ಯವಹಾರಗಳ ಸ್ಟ್ರಾಟಜಿಕ್ ಕೌನ್ಸಿಲ್ ಮುಖ್ಯಸ್ಥ ಕಮಲ್ ಖರಾಜಿ ಸಾವನ್ನಪ್ಪಿದ್ದಾರೆ. ಕೆಲ ದಿನಗಳ ಹಿಂದೆ ಇಸ್ರೇಲ್ ಮಾಡಿದ ದಾಳಿಯಲ್ಲಿ ಖರಾಜಿ ಅವರ ಪತ್ನಿ ಸ್ಥಳದಲ್ಲೇ ಮೃತಪಟ್ಟಿದ್ರು. ಖರಾಜಿ ಗಂಭೀರವಾಗಿ ಗಾಯಗೊಂಡಿದ್ರು, ಆಸ್ಪತ್ರೆಗೆ ದಾಖಲಾಗಿದ್ರು. ಇನ್ನು ಈ ಕದನ ವಿರಾಮದ ವ್ಯಾಪ್ತಿಯಲ್ಲಿ ಲೆಬನಾನ್ ಕೂಡ ಬರುತ್ತೆ. ದಾಳಿ ಲೆಬನಾನ್ ಮೇಲೂ ಕೂಡ ಆಗೋದು ನಿಲ್ಲಬೇಕು ಅಂತ ಇಸ್ರೇಲ್ ಮೇಲೆ ದಿನದಿನಕ್ಕೂ ಒತ್ತಡ ಜಾಸ್ತಿ ಆಗ್ತಿದೆ. ಈಗ ಇರಾನ್ ಮಾತ್ರ ಅಲ್ಲ, ಎಲ್ಲ ಕಡೆಗಳಿಂದಲೂ. ಆದರೆ ಇಸ್ರೇಲ್ ಕೇರ್ ಮಾಡ್ತಾ ಇಲ್ಲ. ಈಗ ಲೆಬನಾನ್ನಲ್ಲಿ ಸದ್ಯಕ್ಕೆ ಯಾವುದೇ ಕದನ ವಿರಾಮ ಇಲ್ಲ. ಹೆಜ್ಬುಲ್ಲಾ ಮೇಲೆ ನಮ್ಮ ದಾಳಿ ಮುಂದುವರಿಯುತ್ತೆ ಅಂತ ಹೇಳಿ ನೆತನ್ಯಾಹು ಡಿಕ್ಲೇರ್ ಮಾಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವೆ ತಾತ್ಕಾಲಿಕ ಶಾಂತಿ ಒಪ್ಪಂದ ಆಗಿದ್ರೂ ಕೂಡ ಲೆಬನಾನ್ಗೆ ಅನ್ವಯಿಸಲ್ಲ. ನಮ್ಮ ಜನರ ಸೇಫ್ಟಿ ನಮ್ಮ ಮುಖ್ಯ, ಹಾಗಾಗಿ ಫುಲ್ ಫೋರ್ಸ್ನೊಂದಿಗೆ ದಾಳಿಯನ್ನ ಲೆಬನಾನ್ನಲ್ಲಿ ಕಂಟಿನ್ಯೂ ಮಾಡ್ತೀವಿ ಅಂತ ನೆತನ್ಯಾಹು ಹೇಳಿದ್ದಾರೆ. ಆದರೆ ಸೇಮ್ ಟೈಮ್ ಲೆಬನಾನ್ ಸರ್ಕಾರದ ಮನವಿಯ ಮೇರೆಗೆ ನೇರ ಮಾತುಕತೆಯನ್ನು ಲೆಬನಾನ್ ಸರ್ಕಾರದೊಂದಿಗೆ ನಡೆಸೋಕೆ ನಾವು ರೆಡಿ ಅಂತ ನೆತನ್ಯಾಹು ಹೇಳಿದ್ದಾರೆ. ಕ್ಯಾಬಿನೆಟ್ಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಹೆಜ್ಬುಲ್ಲಾಗಳಿಗೆ ಶಸ್ತ್ರಾಸ್ತ್ರ ಇರಬಾರ್ದು ಕೈಯಲ್ಲಿ, ನಿಶಸ್ತ್ರಗೊಳಿಸಬೇಕು ಅವ್ರನ್ನ. ಲೆಬನಾನ್ ಇಸ್ರೇಲ್ ನಡುವೆ ಐತಿಹಾಸಿಕ ಶಾಂತಿ ಒಪ್ಪಂದ ಮಾಡ್ಕೋಬೇಕು, ಅದು ಮುಖ್ಯ ಉದ್ದೇಶ ಅಂತ ನೆತನ್ಯಾಹು ಹೇಳಿದ್ದಾರೆ. ಆದರೆ ಇವೆಲ್ಲ ಜಾರಿಯಾಗೋದು ಬಹಳ ಕಷ್ಟ, ಯಾಕಂದರೆ ಇಸ್ರೇಲ್ ಲೆಬನಾನ್ ದಾಳಿಯನ್ನಂತೂ ಮುಂದುವರೆಸಿದೆ. ಟೈರ್ ಜಿಲ್ಲೆಯ ಅಲ್ ಮಜಾದೇಲ್ ಪಟ್ಟಣ, ಸರಾಫಂದ್, ಖಿರ್ಬತ್ ಅಲ್ ದುವಾಯರ್ ಪ್ರದೇಶಗಳ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಅಲ್ಲದೆ ದಕ್ಷಿಣ ಲೆಬನಾನ್ನ ಚೆಬಾ ಏರಿಯಾದಲ್ಲಿ ಲೆಬನಾನ್ ರೆಸಿಸ್ಟೆನ್ಸ್ ಬ್ರಿಗೇಡ್ಸ್ ಅನ್ನೋ ಉಗ್ರ ಸಂಘಟನೆಯ ಕಮಾಂಡರನ್ನು ನಾವು ಆತನನ್ನು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿದೆ. ಈತನನ್ನು ಮಹೇರ್ ಖಾಜಿಮ್ ಹಮ್ದನ್ ಅಂತ ಗುರುತಿಸಲಾಗಿದೆ. ಹಾಗೆ ಆತನನ್ನು ಹೊಡಿಬೇಕಾದ್ರೆ ಆತನೊಂದಿಗೆ ತಪ್ಪಿಸ್ಕೊಂಡು ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದ ಇತರ 8 ಉಗ್ರರನ್ನು ಕೂಡ ನಾವು ಹೊಡೆದು ಹಾಕಿದ್ದೀವಿ ಅಂತ, ಇತರ 8 ಉಗ್ರರು ಹೊಡೆದು ಹಾಕಿದ್ದೀವಿ ಅಂತ ಇಸ್ರೇಲ್ ಹೇಳಿಕೆ ಕೊಟ್ಟಿದೆ. ಹೆಜ್ಬುಲ್ಲಾಗಳು ಕೂಡ ಇಸ್ರೇಲ್ನ ಬಿಡ್ತಾ ಇಲ್ಲ. ಇಸ್ರೇಲ್ನ ಹಲವು ಕಡೆ ಮಿಸೈಲ್ ಹಾರಿಸಿದ್ದಾರೆ. ಇಸ್ರೇಲ್ನ ಅಶ್ಡೋಡ್ ಬಂದರನ್ನು ಕೂಡ ಟಾರ್ಗೆಟ್ ಮಾಡಿದ್ದಾರೆ. ಇಸ್ರೇಲ್ನ ಟೆಲ್ ಅವೀವ್ ಸೇರಿದ ಹಾಗೆ ಹಲವು ಕಡೆ ಸೈರನ್ಗಳು ಮೊಳಗಿವೆ. ಹೆಜ್ಬುಲ್ಲಾಗಳು ಹಾರಿಸಿದ ಮಿಸೈಲ್ಗಳನ್ನು ಇಸ್ರೇಲ್ ಸೇನೆ ಇಂಟರ್ಸೆಪ್ಟ್ ಕೂಡ ಮಾಡಿದೆ. ಈ ನಡುವೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೇಲಿರುವ ಭ್ರಷ್ಟಾಚಾರದ ಆರೋಪದ ಕೇಸ್ಗಳ ವಿಚಾರಣೆ ಮತ್ತೆ ಶುರುವಾಗ್ತಿದೆ. ಇರಾನ್ ಜೊತೆಗಿನ ಯುದ್ಧದ ಪರಿಸ್ಥಿತಿಯಿಂದಾಗಿ ಕೋರ್ಟ್ ಕೆಲಸಗಳಿಗೆ ಬ್ರೇಕ್ ಬಿದ್ದಿತ್ತು. ಆದರೆ ಅಮೆರಿಕ ಇರಾನ್ ನಡುವೆ ಸದ್ಯಕ್ಕೆ ಕದನ ವಿರಾಮ ಆಗಿರೋದ್ರಿಂದ ಜೆರುಸಲಂ ಡಿಸ್ಟ್ರಿಕ್ಟ್ ಕೋರ್ಟ್ ಭಾನುವಾರದಿಂದ ವಿಚಾರಣೆಯನ್ನು ಶುರು ಮಾಡ್ತಿದೆ. ನೆತನ್ಯಾಹು ಮೇಲೆ ಒಟ್ಟು 3 ಗಂಭೀರ ಆರೋಪಗಳಿವೆ. ತಮಗೆ ಬೇಕಾದ ರೀತಿ ಸುದ್ದಿ ಬಿತ್ತರಿಸೋಕೆ ಮೀಡಿಯಾ ಹೌಸ್ಗಳೊಂದಿಗೆ ಡೀಲ್ ಮಾಡಿಕೊಂಡಿದ್ರು ಅಂತ 2 ಕೇಸ್ಗಳಿವೆ. ಇನ್ನೊಂದು ಬಿಲಿಯನಿಯರ್ಗಳಿಂದ ಸುಮಾರು 2 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ದುಬಾರಿ ಗಿಫ್ಟ್ಸ್ ಅನ್ನು ಪಡೆದು ರಾಜಕೀಯವಾಗಿ ಫೇವರ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಅಂತ ಹೇಳಿ ಆರೋಪ ಇದೆ. ಈ ಹಿಂದೆ ಇದ್ದ 4ನೇ ಆರೋಪವನ್ನು ಕೋರ್ಟ್ ಆಲ್ರೆಡಿ ವಜಾ ಮಾಡಿದೆ. ಅಧಿಕಾರದಲ್ಲಿರುವಾಗಲೇ ಈ ರೀತಿ ಭ್ರಷ್ಟಾಚಾರದ ವಿಚಾರಣೆ ಎದುರಿಸ್ತಿರೋ ಮೊದಲ ಇಸ್ರೇಲ್ PM ನೆತನ್ಯಾಹು ಆಗಿದ್ದಾರೆ. ಆದರೆ ನೆತನ್ಯಾಹು ಇದೆಲ್ಲ ಪೊಲಿಟಿಕಲ್ ಪ್ಲಾನ್, ಪಿತೂರಿ ಇದು ನನ್ನ ಮೇಲೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಅಮೆರಿಕ ನ್ಯಾಟೋ ಸಂಬಂಧ ದಿನದಿನಕ್ಕೂ ಹದಗೆಡ್ತಾ ಇದೆ. ಟ್ರಂಪ್ ಈಗ ಯುರೋಪ್ನಲ್ಲಿರೋ ಅಮೆರಿಕದ ಕೆಲ ಸೈನಿಕರನ್ನ ವಾಪಸ್ ಕರೆಸ್ಕೊಳ್ಳೋ ಬಗ್ಗೆ ಥಿಂಕ್ ಮಾಡ್ತಿದ್ದಾರೆ.
ಈಗ ಆಲ್ರೆಡಿ ಅಡ್ವೈಸರ್ಗಳೊಂದಿಗೆ ವಿಚಾರವನ್ನು ಚರ್ಚೆ ಕೂಡ ಮಾಡಿದ್ದಾರೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಇರಾನ್ ಯುದ್ಧಕ್ಕೆ ನ್ಯಾಟೋದವ್ರು ಯಾರು ಹೆಲ್ಪ್ ಮಾಡಿಲ್ಲ ಅಂತ ಆಲ್ರೆಡಿ ಬುಸ್ಗುಡ್ತಾ ಇದ್ರು ಇವರು ಟ್ರಂಪ್. ಹಾಗೆ ಗ್ರೀನ್ಲ್ಯಾಂಡ್ ತಗೊಳ್ಳೋಕ್ಕೂ ಬಿಡ್ತಾ ಇಲ್ಲ, ಐಸ್ ಗಡ್ಡೆ ಅಷ್ಟೇ ಅದನ್ನು ಕೊಡ್ತಾ ಇಲ್ಲ ನನಗೆ ಅನ್ನೋದು ಸಿಟ್ಟಿದೆ ಅವರಿಗೆ. ಸದ್ಯ ಯುರೋಪ್ನ ವಿವಿಧ ರಾಷ್ಟ್ರಗಳಲ್ಲಿ ಅಮೆರಿಕದ 80,000ಕ್ಕೂ ಅಧಿಕ ಸೈನಿಕರಿದ್ದಾರೆ. ಇದರಲ್ಲಿ ಜರ್ಮನಿಯಲ್ಲೇ 30,000 ಸೈನಿಕರನ್ನ ಇಟ್ಟಿದ್ದಾರೆ ಅಮೆರಿಕನ್ಸ್. ಇತ್ತೀಚೆಗಷ್ಟೇ ನ್ಯಾಟೋ ಚೀಫ್ ಮಾರ್ಕ್ ರುಟ್ ಟ್ರಂಪ್ರನ್ನ ಭೇಟಿಯಾಗಿ ಮಾತುಕತೆ ಮಾಡಿದರು. ಇಬ್ಬರ ಮಧ್ಯೆ ಕ್ಲೋಸ್ ಡೋರ್ ಮೀಟಿಂಗ್ ಆಗಿತ್ತು. ಆದರೂ ಕೂಡ ಟ್ರಂಪ್ ತಣ್ಣಗಾಗಿರೋ ರೀತಿ ಕಾಣಿಸ್ತಾ ಇಲ್ಲ. ಆತ ಟ್ರಂಪ್ಗೆ ಗ್ರೀನ್ಲ್ಯಾಂಡ್ ತಿರುಗೇಟು ಕೊಟ್ಟಿದೆ. ಟ್ರಂಪ್ ಏನು ಹೇಳಿದ್ರು, ನಮಗೆ ನ್ಯಾಟೋ ಅಗತ್ಯನೇ ಇಲ್ಲ, ಆ ಗ್ರೀನ್ಲ್ಯಾಂಡ್ ಅನ್ನೋ ದೊಡ್ಡ ಸರಿಯಾಗಿ ಆಡಳಿತವೂ ನಡೆಸಲಾಗದ ಐಸ್ ಗಡ್ಡೆ, ಹಿಮಗಡ್ಡೆ, ಅದನ್ನು ನೆನ್ಪಿಟ್ಕೊಳ್ಳಿ ನೀವು ಅಂಥೇಳಿ ಟ್ರಂಪ್ ಹೇಳಿಕೆ ಕೊಟ್ಟಿದ್ರು. ಇದಕ್ಕೆ ಗ್ರೀನ್ಲ್ಯಾಂಡ್ ಪ್ರಧಾನಿ ಜೆನ್ಸ್ ಫ್ರೆಡ್ರಿಕ್ ನಿಲ್ಸನ್ ರಿಯಾಕ್ಟ್ ಮಾಡಿದ್ದಾರೆ. ನಾವು ಬರೀ ಯಾವುದೋ ಒಂದು ಐಸ್ ತುಂಡಲ್ಲ ಸ್ವಾಮಿ, 57,000 ಜನಸಂಖ್ಯೆ ಇದ್ದೀವಿ ನಾವು ಮನುಷ್ಯರು, ನಾವು ಹೆಮ್ಮೆಯ ನಾಗರಿಕತೆ ನಮಗಿದೆ, ನಮ್ಮೆಲ್ಲ ಮಿತ್ರ ರಾಷ್ಟ್ರಗಳಿಗೆ ಗೌರವ ಕೊಡೋದ್ರ ಜೊತೆಗೆ ಜಗತ್ತಿನ ಉತ್ತಮ ಪ್ರಜೆಗಳಾಗಿ ನಾವು ಪ್ರತಿದಿನ ಕೆಲಸ ಮಾಡ್ತಾ ಇದ್ದೀವಿ, ಬದುಕ್ತಾ ಇದ್ದೀವಿ ವರ್ಕ್ ಮಾಡಿ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಭಾರತ ಅಮೆರಿಕ ಸಂಬಂಧದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮಾರ್ಕೋ ರೂಬಿಯೋ ಮೇನಲ್ಲಿ ಭಾರತಕ್ಕೆ ಬರೋದು ಫಿಕ್ಸ್ ಆಗಿದೆ. ಈ ಬಗ್ಗೆ ಭಾರತದಲ್ಲಿರೋ ಅಮೆರಿಕನ್ ರಾಯಭಾರಿ ಸೆರ್ಗಿ ಗೋರ್ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ಡೇಟ್ ಇನ್ನಷ್ಟೇ ಫೈನಲ್ ಆಗಬೇಕು. 3 ದಿನಗಳ ಅಮೆರಿಕ ಪ್ರವಾಸದಲ್ಲಿರೋ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ವೈಟ್ ಹೌಸ್ನಲ್ಲಿ ರೂಬಿಯೋರನ್ನ ಮೀಟ್ ಆಗಿದ್ರು. ಡಿಫೆನ್ಸ್, ಟ್ರೇಡ್ ಆ್ಯಂಡ್ ಕ್ವಾಡ್ ಬಗ್ಗೆ ಚರ್ಚೆ ನಡೆಸಿದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನು ಯುದ್ಧದ ಎಫೆಕ್ಟ್ನಿಂದಾಗಿ ಮಾರಿಷಸ್ಗೆ ಎದುರಾಗಿರೋ ಸಂಕಷ್ಟವನ್ನು ಪರಿಹರಿಸೋಕೆ ಭಾರತ ಹೆಜ್ಜೆ ಇಟ್ಟಿದೆ. ಮಾರಿಷಸ್ಗೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಪೂರೈಕೆ ಮಾಡೋ ಒಪ್ಪಂದವನ್ನು ಫೈನಲೈಸ್ ಮಾಡಲಾಗಿದೆ. ಸದ್ಯ ಮಾರಿಷಸ್ ಪ್ರವಾಸದಲ್ಲಿರೋ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಅಲ್ಲಿ ನಡೀತಾ ಇರೋ 9th ಇಂಡಿಯನ್ ಓಷನ್ ಕಾನ್ಫರೆನ್ಸ್ನಲ್ಲಿ ಜೈಶಂಕರ್ ಪಾಲ್ಗೊಂಡಿದ್ರು. ಇನ್ನು ರಷ್ಯಾ ಮತ್ತು ಯುಕ್ರೇನ್ ಕದನಕ್ಕೆ 2 ದಿನಗಳ ಸಣ್ಣ ಬ್ರೇಕ್. ಆರ್ಥೋಡಾಕ್ಸ್ ಈಸ್ಟರ್ ಹಬ್ಬದ ಹಿನ್ನೆಲೆಯಲ್ಲಿ ಏಪ್ರಿಲ್ 11 ಸಂಜೆ 4 ಗಂಟೆಯಿಂದ ಏಪ್ರಿಲ್ 12 ಮಧ್ಯರಾತ್ರಿವರೆಗೆ ರಷ್ಯಾ ಸೇನೆ ಯುಕ್ರೇನ್ ಮೇಲಿನ ದಾಳಿಯನ್ನ ನಿಲ್ಲಿಸುತ್ತೆ ಅಂತ ಪುಟಿನ್ ಘೋಷಿಸಿದ್ದಾರೆ. ಇನ್ನು ಪಾಕ್ನ ಪಂಜಾಬ್ ಅಸೆಂಬ್ಲಿಯಲ್ಲಿ ಒಂದು ವಿಚಿತ್ರ ರೆಸಲ್ಯೂಷನ್ ಮಂಡನೆಯಾಗಿದೆ. ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್, ಪ್ರಧಾನಿ ಶಹಬಾಜ್ ಶರೀಫ್ ಮತ್ತು ವಿದೇಶಾಂಗ ಸಚಿವ ಇಶಕ್ ದರ್ರನ್ನ ನೊಬೆಲ್ ಶಾಂತಿ ಪ್ರಶಸ್ತಿಗೆ ನಾಮಿನೇಟ್ ಮಾಡಬೇಕು ಅಂತ ನಿರ್ಣಯ ತರಲಾಗಿದೆ. ಆಡಳಿತಾರೂಢ ಮುಸ್ಲಿಂ ಲೀಗ್ ಪಾರ್ಟಿಯ ನವಾಜ್ ಪಾರ್ಟಿಯ ನಾಯಕ ರಾಣಾ ಅರ್ಷದ್ ಈ ರೆಸಲ್ಯೂಷನ್ ಮಂಡಿಸಿದ್ದಾರೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾದಾಗ ಏನು ಡಿಪ್ಲೊಮಸಿ ಮಾಡಿ 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 ಶಾಂತಿ ತಗೊಂಬಂದ್ಬಿಟ್ಟಿದಾರಲ್ಲ ಇವರು, ಇವರಿಗಲ್ಲದೆ ಮತ್ತಾರಿಗೆ ನೊಬೆಲ್ ಪೀಸ್ ಪ್ರೈಸ್ ಮಾಡಬೇಕು, ಇವ್ರಿಗೆ ಕೊಡಬೇಕು ಅಂತ ಹೇಳಿ ನಿರ್ಣಯ ತಗೊಂಡಿದ್ದಾರೆ. ಇನ್ನು AI ಮಾರ್ಕೆಟ್ನಲ್ಲಿ ಓಪನ್ AI ಮತ್ತು ಆಂಥ್ರೋಪಿಕ್ ನಡುವೆ ಯುದ್ಧ ಶುರುವಾಗಿದೆ. ಸೇಮ್ ಸೋವಿಯತ್ ರಷ್ಯಾ ಹಾಗೂ ಅಮೆರಿಕ ನಡುವೆ ಹೇಗೆ ಜಗಳ ಆಗ್ತಿತ್ತು ಆ ಥರ ಇತ್ತೀಚೆಗೆ ಓಪನ್ AI ಒಂದು ಘೋಷಣೆ ಮಾಡಿತ್ತು. ಮಾರ್ಕೆಟ್ನಲ್ಲಿ AI ಚಿಪ್ಗಳ ಶಾರ್ಟೇಜ್ ಇರೋದ್ರಿಂದ ನಾವು ನಮ್ಮದೇ ಚಿಪ್ಪನ್ನು ಡಿಸೈನ್ ಮಾಡ್ತೀವಿ ಅಂತ. ಅದಕ್ಕೀಗ ಆಂಥ್ರೋಪಿಕ್ ತಿರುಗೇಟು ಕೊಟ್ಟಿದೆ. ಅವರು ಕೂಡ ಸ್ವಂತ ಚಿಪ್ ಡಿಸೈನ್ ಮಾಡೋಕೆ ಪ್ಲಾನ್ ಹಾಕಿದ್ದಾರೆ. ಇನ್ನೊಂದು ಕಡೆ ಕೋಡಿಂಗ್ ಮಾರ್ಕೆಟ್ನಲ್ಲಿ ಆಂಥ್ರೋಪಿಕ್ನ ಪಾರುಪತ್ಯ ಮುರಿಯೋಕ್ಕೆ ಓಪನ್ AI ಕೋಡ್ ರೆಡ್ ಅನೌನ್ಸ್ ಮಾಡಿದೆ. ಆಂಥ್ರೋಪಿಕ್ನ ಕ್ಲಾಡ್ ಕೋಡ್ಗೆ ಟಕ್ಕರ್ ಕೊಡೋಕೆ ಓಪನ್ AI ತಿಂಗಳಿಗೆ $100 ಬೆಲೆಯ ಹೊಸ ಚಾಟ್ GPT Pro ಸಬ್ಸ್ಕ್ರಿಪ್ಷನ್ ಲಾಂಚ್ ಮಾಡಿದೆ. ಇದರಲ್ಲಿ ಯೂಸರ್ಸ್ಗೆ 5 ಪಟ್ಟು ಹೆಚ್ಚು ಕೋಡೆಕ್ಸ್ ಆಕ್ಸೆಸ್ ಸಿಗುತ್ತೆ. ಈ ಹೊಸ ಪ್ಲಾನ್ಗಳು ಆಂಥ್ರೋಪಿಕ್ನ $100 ಮತ್ತು $200 ಪ್ಲಾನ್ಗಳಿಗೆ ಸೇಮ್ ಟು ಸೇಮ್ ಇವೆ. ಇದರ ನಡುವೆ ಆಂಥ್ರೋಪಿಕ್ ತನ್ನ ಅತ್ಯಂತ ಪವರ್ಫುಲ್ ಮೈಥೋಸ್ ಮಾಡೆಲನ್ನು ರೆಡಿ ಮಾಡಿದೆ. ಆದರೆ ಸೈಬರ್ ಸೆಕ್ಯೂರಿಟಿ ಕಾರಣಕ್ಕೆ ಅದರ ಲಾಂಚನ್ನು ಹೋಲ್ಡ್ ಮಾಡಲಾಗಿದೆ. ಟೆಸ್ಟಿಂಗ್ ಮಾಡಲಾಗ್ತಾ ಇದೆ, ಸೆಲೆಕ್ಟೆಡ್ ಆಗಿದೆ ಈಗ. ಅದಕ್ಕೆ ಪ್ರತಿಯಾಗಿ ಓಪನ್ AI ಸ್ಪಡ್ ಅನ್ನೋ ಹೊಸ ಮಾಡೆಲ್ನ ಡೆವಲಪ್ ಮಾಡ್ತಾ ಇದೆ. ಇದು ಸಾಮಾನ್ಯ AI ಅಲ್ಲ, ಇದು AGI, ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಕಡೆಗೆ, ಇನ್ನೂ ಅಡ್ವಾನ್ಸ್ಡ್ AI ಕಡೆಗೆ ದೊಡ್ಡ ಹೆಜ್ಜೆ ಅಂತ ಓಪನ್ AI ಹೇಳ್ಕೊಂಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕರು ಅಲ್ಲಿ ಕ್ಲಿಕ್ ಮಾಡೋ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್ ವೀಡಿಯೋಸ್ ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮಗೆ ತುಂಬ ಮುಖ್ಯ. ನೀವು ನಮಗೆ ಕೂಡ ಅತಿ ದೊಡ್ಡ ಬೆಂಬಲ ಅದು. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.